ಶಿವಮೊಗ್ಗದಲ್ಲಿಯೇ ಕನ್ನಡಿಗ ಸ್ಟಿಕ್ಕರ್ಗೆ ವಿರೋಧ. ಬಿಎಂಟಿಸಿ ವಿರುದ್ಧ ಕನ್ನಡಿಗರ ಕಿಡಿ. ಬಿಎಂಟಿಸಿ ಬಸ್ ಮೇಲೆ ಚಾಲಕ ಅಂಟಿಸಿದ್ದ ಕನ್ನಡಿಗ ಸ್ಟಿಕ್ಕರ್ ಅನ್ನು ಡಿಪೋ ಮ್ಯಾನೇಜರ್ ತೆರವುಗೊಳಿಸಿದ್ದಾರೆಂಬ ಆರೋಪ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಈ ಘಟನೆಗೆ ಕನ್ನಡ ಪರ ಸಂಘಟನೆಗಳು ಹಾಗೂ ಕನ್ನಡಿಗರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿಪೋ 35 ಕನ್ನಹಳ್ಳಿ ಘಟಕದ ಹೊರಗುತ್ತಿಗೆ ಎಲೆಕ್ಟ್ರಿಕ್ ಬಸ್ನ ಹಿಂಬದಿ ಗಾಜಿನ ಮೇಲೆ ಚಾಲಕ ಕನ್ನಡಿಗ ಎಂಬ ಸ್ಟಿಕ್ಕರ್ ಅಂಟಿಸಿದ್ರು. ಇದನ್ನು ಗಮನಿಸಿದ ಡಿಪೋ ಮ್ಯಾನೇಜರ್ ಸ್ಟಿಕ್ಕರ್ ತೆಗೆದುಹಾಕುವಂತೆ ಸಿಬ್ಬಂದಿಗೆ ಸೂಚನೆ ನೀಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಕನ್ನಡ ಪರ ಸಂಘಟನೆಗಳು ಮತ್ತು ಸಾರ್ವಜನಿಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬಸ್ಗಳ ಮೇಲೆ ಇಂಗ್ಲಿಷ್ ಹಾಗೂ ಹಿಂದಿ ಜಾಹೀರಾತುಗಳಿಗೆ ಅವಕಾಶವಿದ್ದರೆ ಕನ್ನಡಿಗ ಸ್ಟಿಕ್ಕರ್ಗೆ ಏಕೆ ವಿರೋಧ ಎಂದು ಕನ್ನಡ ಪರ ಸಂಘಟನೆಗಳು ಪ್ರಶ್ನಿಸಿದ್ದವೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಲವಾರು ಡಿಪೋ ಮ್ಯಾನೇಜರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಇದು ಕರ್ನಾಟಕ ಕನ್ನಡಿಗ ಎಂದು ಬರೆಸುವುದರಲ್ಲಿ ತಪ್ಪೇನಿದೆ? ಕನ್ನಡಿಗರ ಸ್ಟಿಕ್ಕರ್ ಬಗ್ಗೆ ಭಾರವಾಯಿತೆ ಎಂಬ ಆಕ್ರೋಶದ ಪ್ರತಿಕ್ರಿಯೆಗಳು ವ್ಯಾಪಕವಾಗಿ ಹರಿದಾಡುತ್ತಿವೆ. ಈ ಘಟನೆ ಭಾಷಾಭಿಮಾನ ಮತ್ತು ಕನ್ನಡಿಗ ಗೌರವದ ಕುರಿತು ಹೊಸ ಚರ್ಚೆಗೆ ಕಾರಣವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ಸ್ಪಷ್ಟನೆ ಹಾಗೂ ಮುಂದಿನ ಕ್ರಮದತ್ತ ಸಾರ್ವಜನಿಕರು ಗಮನ ನೆಟ್ಟಿದ್ದಾರೆ.